ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹುಕೇತುವೇ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರೂ ಕೂಡ ಶುಕ್ರವಾರದ ಶುಭೋದಯ. ಹಾಗೆ ಭಗವಂತ ನಿಮ್ಮೆಲ್ಲರೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ 12 ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಹಾಗೆ ನೋಡಿ, ಎಲ್ಲರಿಗೂ ಕೂಡ ಅವಶ್ಯಕವಾಗಿರ್ತಕ್ಕಂಥ ಮಾಹಿತಿ. ಪ್ರತಿಯೊಬ್ಬರ ಜೀವನದಲ್ಲೂ ನನ್ನ ದಾಂಪತ್ಯ ಹೀಗಿರಬೇಕು, ದಾಂಪತ್ಯದಲ್ಲಿ ನನ್ನ ಗಂಡ ನನ್ನ ಹೆಂಡತಿ ಈ ಥರ ನೋಡ್ಕೋಬೇಕು ಅಂತಕ್ಕಂಥದ್ದು ಒಬ್ಬೊಬ್ರದ್ದು ಒಂದೊಂದು ರೀತಿಯಾದಂಥ ಡಿಸೈರ್ ಇರ್ತದೆ. ಯಾವಾಗ ಈ ದಾಂಪತ್ಯದ ಸುಖ ಲಭ್ಯವಾಗೋದಿಲ್ವೋ ಚಿಂತೆಗಳು ಸ್ಟಾರ್ಟ್ ಆಗುತ್ತೆ. ಮನೆಗೆ ಬರೋದಕ್ಕೆ ನೆಮ್ಮದಿ ಇರೋದಿಲ್ಲ. ಒಂದು ರೀತಿಯಾಗಿ ಅಲ್ಲೇ ಏನಾಗ್ತದೆ ಅಂದರೆ ಹಲವಾರು ಅಭ್ಯಾಸಗಳು ಸ್ಟಾರ್ಟ್ ಆಗಬಹುದು. ಆ ಅಭ್ಯಾಸಗಳು ಒಳ್ಳೆಯದು ಕೆಟ್ಟದ್ದು ಅನ್ನೋದು ಯೋಚನೆ ಮಾಡೋದಕ್ಕೂ ಕೂಡ ಸಿಗೋದಿಲ್ಲ. ಬಟ್ ಒನ್ ಥಿಂಗ್, ಅದಕ್ಕೆ ನಿಜವಾಗ್ಲೂ ಹೇಳ್ತಾ ಇದ್ದೇನೆ, ದಾಂಪತ್ಯ ಜೀವನ ಒಂದು ಸರಿ ಕೆಟ್ಟೋಯ್ತು ಅಂದರೆ ಇಟ್ಸ್ ವೆರಿ ಟಫ್. ಸರಿಯಾಗೋದು ತುಂಬ ಕಷ್ಟ. ಅದಕ್ಕೆ ಈ ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದು ಮನಸ್ತಾಪಗಳು ಬರ್ತಕ್ಕಂಥದ್ದು ಇರುತ್ತೆ. ಪ್ರಿಸೈಸಾಗಿ ಜಾತಕದ ಪ್ರಕಾರ 6ರ ಸ್ಥಾನ ಬಹಳ ಮುಖ್ಯ. ಮ್ಯಾಲ್ಫಿಕ್ ನೇಚರ್ ಇರತಕ್ಕಂಥ ಈ 6ರ ಸ್ಥಾನದ ಮನೆ ಆಕ್ಟಿವೇಶನ್ಸ್ ಜಾಸ್ತಿ ಇತ್ತು ಅಂದರೆ ಈಗೋಸ್ಟಿಕ್ ನೇಚರು, ದಾಂಪತ್ಯದಲ್ಲಿ ವಿರಸಗಳು ಇವೆಲ್ಲ ಕಾಣಿಸ್ಕೊಳ್ತಾನೆ ಇರುತ್ತೆ. ಇನ್ನು ಹಲವಾರು ಆ್ಯಂಗಲಲ್ಲಿ ನೋಡ್ಬೋದು. ಸೊ ಈ ಒಂದು ಸಮಸ್ಯೆಗಳನ್ನು ಹೇಗೆ ಬಗೆಹರಿಸ್ಕೊಳ್ಳೋದು, ಅದರಿಂದ ಏನಾದರೂ ಸರಳವಾಗಿರ್ತಕ್ಕಂಥ ಪರಿಹಾರ ಇದೆಯಾ ಗುರುಗಳೇ? ದಾಂಪತ್ಯ ಅಂದರೆ ಕುಜದೋಷ ಅಂತ ಹೋಗೋದಕ್ಕಲ್ಲ. ಸೊ ಇಲ್ಲಿ ಪ್ರಿಸೈಸಾಗಿ ನಿಮಗೆ ಒಂದು ಸಮಾಧಾನದ ವಾತಾವರಣ, ಗಂಡ ಹೆಂಡತಿಯ ನಡುವೆ ಮನಸ್ಥಿತಿಗಳು ಸರಿಯಾಗಬೇಕು. ನಾನು ಈ ತಪ್ಪು ಮಾಡ್ತಿದ್ದೀನಿ, ಆ ತಪ್ಪನ್ನು ತಿದ್ದುಕೊಳ್ತಕ್ಕಂಥದ್ದು ಅವಶ್ಯಕವಾಗಿರ್ತಕ್ಕಂಥ ವಿಚಾರ ಅನ್ನೋದು ಗೊತ್ತಾಗಬೇಕು. ಸೊ ಅದನ್ನೇ ತಪ್ಪನ್ನು ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗ್ತಕ್ಕಂಥ ವಿಚಾರಗಳಲ್ಲ. ಯಾಕೆಂದರೆ ಪರಿಸ್ಥಿತಿಗಳನ್ನು ಬದಲಾಯಿಸೋಕ್ಕೆ ಆಗೋದಿಲ್ಲ, ಮನಸ್ಥಿತಿಯನ್ನು ಬದಲಾಯಿಸ್ಬೋದು. ಅವಾಗ ಆಟೋಮೆಟಿಕ್ಕಾಗಿ ಪರಿಸ್ಥಿತಿ ಬದಲಾಗೇ ಆಗುತ್ತೆ. ಸೊ ನಮ್ಮಲ್ಲಿ ಈ ನ್ಯೂನತೆಗಳು ಬರ್ತಾ ಇದೆ ಅಂತಕ್ಕಂಥದ್ದು ತಿಳಿದುಕೊಳ್ತಕ್ಕಂಥದ್ದು ಅವಶ್ಯಕವಾಗಿರ್ತಕ್ಕಂಥ ಮಾಹಿತಿ. ಆ ಮಾಹಿತಿಯನ್ನು ತಿಳ್ಕೊಳ್ತಕ್ಕಂಥದ್ದನ್ನು ಹೇಗೆ ನಾವು ಮಾಡ್ಕೊಳ್ತಾ ಬಂದಲ್ಲಿ ಅದು ಅಟ್ಲೀಸ್ಟ್ ನಮ್ಮ ದಾಂಪತ್ಯದಲ್ಲಿ ಏನು ಕೊರತೆ ಇದೆ ಅದನ್ನು ಸರಿ ಮಾಡ್ಕೊಳ್ತೀವ ಅಂತಕ್ಕಂಥ ಆತ್ಮವಿಶ್ವಾಸ ನಮ್ಮಲ್ಲಿ ಬಂದೇ ಬರುತ್ತೆ. ರಾತ್ರಿ ಮಲಗ್ತಕ್ಕಂಥ ಕೋಣೆಯಲ್ಲಿ ಕೆಲಸ ಮಾಡಿ ಸಾಕು. ನಿಜವಾಗ್ಲೂ ಇದು ಬ್ಯೂಟಿಫುಲ್ ರೆಮಿಡೀಸ್. ನಿಮ್ಮ ಉತ್ತಮವಾಗಿರ್ತಕ್ಕಂಥ ಆರೋಗ್ಯ, ಉತ್ತಮವಾಗಿರ್ತಕ್ಕಂಥ ದಾಂಪತ್ಯದಲ್ಲಿ ಮ್ಯಾಕ್ಸಿಮಮ್ ಗುಡ್ ಆಗುತ್ತೆ. ಇದು ಪ್ರಿಸೈಸಾಗಿ ಹೇಳ್ಬೋದು ಕೂಡ. ಸೊ ನೋಡೋಣ ಅದೇ ಹೀಗೆ ಯಾವ ರೀತಿ ಅಂತ. ಮೊದಲು ಪಂಚಾಂಗ ಶ್ರವಣವನ್ನು ಮಾಡೋಣ, ತದನಂತರ 12 ರಾಶಿಗಳ ಫಲವನ್ನು ತಿಳ್ಕೊಳ್ಳೋಣ. ಶುಕ್ರವಾರ ದ್ವಿತೀಯ ತಿಥಿ, ಕೃಷ್ಣಪಕ್ಷ, ಸೌಭಾಗ್ಯ ಯೋಗ ಇರ್ತಕ್ಕಂಥದ್ದು. ತೈತುಲ ಹಾಗೆ ಗರಜಕರಣ ಇರ್ತಕ್ಕಂಥ ಸಮಯ. ಚಂದ್ರ ಧನಿಷ್ಠ ನಕ್ಷತ್ರ ಕುಂಭರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಸೊ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ 10:54 ಮಧ್ಯಾಹ್ನ 12:33 ಹಾಗೆ ಯಮಗಂಡ ಕಾಲ ಮಧ್ಯಾಹ್ನ 3:51 ಸಂಜೆ 5:29 ಗುಳಿಕ ಕಾಲ ಬೆಳಗ್ಗೆ 7:37 9:16 ಸೊ ಇವತ್ತಿನ ದುಷ್ಟ ಮುಹೂರ್ತ ಭಾಗವನ್ನು ನೋಡೋದಾದರೆ ಇದು ಕೂಡ ದುಷ್ಟ ಮುಹೂರ್ತ ಭಾಗದಲ್ಲಿ ಬೆಳಗ್ಗೆ 8:19 9:14 ಹಾಗೆ ಕಂಟಕ ಮೃತ್ಯುದೋಷ ಇರತಕ್ಕಂಥದ್ದು ಸಹಿತವಾಗಿ ನಾವು ನೋಡೋದಾದರೆ ಮಧ್ಯಾಹ್ನ 1:49 2:44 ಮಧ್ಯಾಹ್ನ. ಸೊ ಈ ಸಂದರ್ಭದಲ್ಲಿ ಆದಷ್ಟು ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತಿ ಅವಶ್ಯಕ. ಸೊ ನೋಡೋಣ ಇವತ್ತಿನ 12 ರಾಶಿಗಳ ಫಲ ಹೇಗಿರುತ್ತೆ. ಮೊದಲು ಮೇಷ ರಾಶಿಯವರ ಫಲ. ಸೊ ಮೇಷರಾಶಿಯವರಿಗೆ ನೋಡಿ, ಚಂದ್ರ ಧನಿಷ್ಠ ನಕ್ಷತ್ರದಲ್ಲಿ ಕೂತಿದ್ದಾನೆ, ಅಂದರೆ ಕುಜನ ನಕ್ಷತ್ರ. ಸೊ ಕುಂಭರಾಶಿಯಲ್ಲಿರ್ತಕ್ಕಂಥದ್ದು ಲಾಭದಲ್ಲೇ ಇದ್ದಾನೆ ಚಂದ್ರ. ಖಂಡಿತವಾಗಿ ನಿಮಗೆ ಹಣಕಾಸು ವಹಿವಾಟುಗಳು ಚೆನ್ನಾಗಿ ನಡೀತದೆ. ಬಟ್ ಒನ್ ಥಿಂಗ್, ಮೇಷರಾಶಿ ಒಂದೇ ಒಂದು ಆಲೋಚನೆಗಳನ್ನು ಮಾಡ್ಕೋಬೇಕು ಅವಶ್ಯಕವಾಗಿ. ಕೂತಿರ್ತಕ್ಕಂಥ ಸ್ಥಾನ ಲಾಭದಲ್ಲೇ ಕುಜನಿದ್ದಾನೆ ವೃಷಭದಲ್ಲಿ. ಸೊ ಮೇಷರಾಶಿ ಶನಿಯ ದೃಷ್ಟಿ ಕೂಡ ವಕ್ರದೃಷ್ಟಿ ಇರೋದ್ರಿಂದ ಅನ್ಯತಃ ಇಲ್ಲೀಗಲ್ ಆಗಿರ್ತಕ್ಕಂಥ ಆ್ಯಕ್ಟಿವಿಟೀಸ್ನ ತಪ್ಪಿಸಿ ಮೇಷರಾಶಿಯಲ್ಲಿರ್ತಕ್ಕಂಥವ್ರು
ಸಂಪಾದನೆ ಉತ್ತಮವಾಗಿ ಮಾಡಿಕೊಳ್ಳಿ. ಅನ್ಯತಃ ಬೇರೆ ಆಲೋಚನೆಗಳು ಬಂದರೆ ತುಂಬ ಟಫ್ ಆಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಸಾಧ್ಯವಾದಷ್ಟು ಸಾತ್ವಿಕವಾಗೇ ಆಲೋಚನೆಗಳು ಮೇಷರಾಶಿಯವ್ರಿಗಿರಬೇಕು. ಲಾಭದ ದಿನ ಖಂಡಿತವಾಗಿ ಸದುಪಯೋಗ ಮಾಡಿಕೊಳ್ಳಿ. ವಿದ್ಯಾರ್ಥಿಗಳಿಗೆ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕಾಣುತ್ತೆ. ವ್ಯಾಪಾರ ವಹಿವಾಟುಗಳು ಇದ್ದಕ್ಕಿದ್ದಾಗೆ ಅಭಿವೃದ್ಧಿಯನ್ನು ಕೊಡ್ತಕ್ಕಂಥದ್ದಿರುತ್ತೆ. ಲಾಭದಲ್ಲಿ ಇದ್ದಾನೆ, ಮ್ಯಾಕ್ಸಿಮಮ್ ಸಾತ್ವಿಕವಾಗಿರ್ತಕ್ಕಂಥ ಯೋಚನೆ, ಟೂ ಗುಡ್ ಇಲ್ಲಾಂದರೆ ಟೂ ಬ್ಯಾಡ್. ಸಾಧ್ಯವಾದಷ್ಟು ನೀವು ಶಿವನ ಆರಾಧನೆ, ಮೇಷರಾಶಿಯವರು, ಯಾಕಂದರೆ ಚಂದ್ರನೊಟ್ಟಿಗೆ ರಾಹು ಇದ್ದಾನೆ, ಬಿ ಕೇರ್ಫುಲ್. ಶಿವನ ಆರಾಧನೆ ಖಂಡಿತವಾಗಿ ಶುಭವಾಗುತ್ತೆ. ಅದೇ ರೀತಿಯಾಗಿ ವೃಷಭ ರಾಶಿಯವ್ರಿಗೆ ಹೋಗೋಣ. ನೋಡಿ, ವೃಷಭ ರಾಶಿ ಲಗ್ನದಲ್ಲೇ ಕುಜ ಇದ್ದಾನೆ, ತುಂಬ ಜೋಶ್ ಇರುತ್ತೆ, ಪ್ರಯತ್ನದಿಂದ ಲಾಭ ಬರ್ತದೆ, ಎಲ್ಲ ಎಕ್ಸೆಟ್ರಾ ನಮ್ಮಲ್ಲಿ ಮಾನಸಿಕವಾಗಿ ಸ್ಟ್ರಾಟಜಿ ಕೂಡ ಇರುತ್ತೆ. ಲಾಭದ ಕೊರತೆಗಳು ಆಗ್ತಕ್ಕಂಥ ಸಾಧ್ಯತೆಗಳು ತೋರಿಸುತ್ತೆ. ಅಫ್ಕೋರ್ಸ್ ನಷ್ಟಾಧಿಪತಿ ಲಾಭದಲ್ಲಿದ್ದಾನೆ, ಲಗ್ನದಲ್ಲಿದ್ದಾನೆ. ಮೇಷರಾಶಿಯವ್ರಿಗೆ ಯಾವುದೇ ಕಾರಣಕ್ಕೂ ಹಿರಿಯ ಸಹೋದರರ ನಡುವಿನ ಸಂಬಂಧ ಎಚ್ಚರ. ಹಾಗೆ ಕೆಲಸದಲ್ಲೂ ಕೂಡ ಅತಿಯಾದಂಥ ಆತ್ಮವಿಶ್ವಾಸ ಬೇಡ. ಚೆನ್ನಾಗಿದೆ, ಸದುಪಯೋಗ ಮಾಡಿಕೊಳ್ಳಿ. ವಿದ್ಯಾರ್ಥಿ ವರ್ಗದವರಿಗೆ ಅತ್ಯಂತ ಶುಭದ ಕಾಲದಲ್ಲಿ ಒಂದು ಕೂಡ. ವ್ಯವಹಾರ ವಹಿವಾಟುಗಳು ಒಂದು ರೀತಿಯಾಗಿ ತಕ್ಕಮಟ್ಟಿಗೆ ಚೆನ್ನಾಗಿ ನಡೀತದೆ. ಅತಿಯಾದಂಥ ವ್ಯಾಮೋಹಗಳು ಸ್ವಲ್ಪ ಸಮಸ್ಯೆಯನ್ನು ತರುತ್ತೆ. ಸೊ ದಾಂಪತ್ಯದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅಗತ್ಯ. ಯಾವುದೇ ಕಾರಣಕ್ಕೂ ಕಿರಿಕಿರಿ ಮಾಡ್ಕೋಬೇಡಿ. ಕೆಲವೊಂದು ಸ್ನೇಹಿತರು ಮೋಸ ಮಾಡ್ತಕ್ಕಂಥದ್ದು ಕೂಡ ನಿಮಗೆ ಸಿಗ್ತಕ್ಕಂಥದ್ದಿರುತ್ತೆ. ಅದರ ಸ್ನೇಹಿತರ ಬಗ್ಗೆ ಸ್ವಲ್ಪ ಎಚ್ಚರವಾಗಿರಲಿ, ಒಳ್ಳೆಯದಾಗುತ್ತೆ. ನೀವು ಕೂಡ ಹನುಮಾನ್ ಚಾಲೀಸವನ್ನು ಪಠನೆ ಮಾಡ್ತಕ್ಕಂಥದ್ದು ಅವಶ್ಯಕ, ಖಂಡಿತ ಒಳ್ಳೆಯದಾಗುತ್ತೆ ಮಾಡಿ. ಮಿಥುನ ರಾಶಿ ನೋಡೋದಾದರೆ ನೋಡಿ, ಮಿಥುನ ರಾಶಿ ಸ್ವಲ್ಪ ಮಟ್ಟಿಗೆ ಈ ದಿನ ಕೆಲಸದಲ್ಲಿ ಒತ್ತಡ ಇರ್ತಕ್ಕಂಥ ದಿನ. ಎಷ್ಟೇ ಕೆಲಸ ಮಾಡಿದ್ರೂ ನಿಮ್ಮ ಅಥಾರಿಟೀಸ್ ಯಾರು ಕೂಡ ಒಬಲೈಸ್ ಮಾಡೋದಿಲ್ಲ. ಸೊ ಆದಷ್ಟು ಕೂಡ ಮಿಥುನ ರಾಶಿಯಲ್ಲಿರ್ತಕ್ಕಂಥ ನೀವು ದುಡುಕಿನ ನಿರ್ಧಾರಗಳನ್ನು ದೂರ ತಳ್ಳಿ. ಸ್ವಲ್ಪ ನಷ್ಟ ಆಗ್ತಕ್ಕಂಥದ್ದು ಸಾಧ್ಯತೆ ಇದೆ. ಅಧಿಕಾರದಲ್ಲೂ ಕೂಡ ಸ್ವಲ್ಪ ಇರುಸುಮುರುತಾಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗುತ್ತೆ. ಆರೋಗ್ಯದ ವ್ಯತ್ಯಾಸಗಳು ಕೂಡ ಕಂಡುಬರ್ತಕ್ಕಂಥದ್ದಿದೆ. ದಾಂಪತ್ಯದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಕ್ಲಾಶಸ್ ಆಗ್ತಕ್ಕಂಥದ್ದು ಸಹಿತವಾಗಿ ತೋರಿಸುತ್ತೆ. ಇಂಪಾರ್ಟೆಂಟ್ ಮಿಥುನ ರಾಶಿ, ಕೆಲಸದ ಸ್ಥಳದಲ್ಲಿ ಯಾವುದೇ ಆದಂಥ ಸಮಸ್ಯೆಗಳನ್ನು ಮಾಡ್ಕೋಬೇಡಿ. ನಿಮ್ಮ ಅಥಾರಿಟಿಯವರೊಟ್ಟಿಗೆ ಉತ್ತಮ ಬಾಂಧವ್ಯವನ್ನು ಇಟ್ಕೊಳ್ಳಿ. ನೀವು ಕೂಡ ಮಿಥುನ ರಾಶಿಯವರಾಗಿದ್ದಲ್ಲಿ ಹನುಮಾನ್ ಚಾಲೀಸ ಕಂಪಲ್ಸರಿ ಪಠಣೆ ಮಾಡಿ. ಇದು ಅವಶ್ಯಕವಾಗಿ ನಿಮಗೆ ಬೇಕೇ ಬೇಕು, ಖಂಡಿತ ಒಳ್ಳೆಯದಾಗುತ್ತೆ. ಸೊ ಕಟಕ ರಾಶಿಯವರ ಫಲಾಫಲ ಹೇಗಿರುತ್ತೆ? ಸೊ ಕಟಕ ರಾಶಿಯವರ ವಿಚಾರಕ್ಕೆ ಬಂದಾಗ ನೋಡಿ, ಮಾನಸಿಕವಾಗಿ ನಿಗೂಢವಾಗಿರ್ತಕ್ಕಂಥ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ ನಿಮ್ಮದು. ಸೊ ಕಟಕ ರಾಶಿಯವ್ರಿಗೆ ಅತಿಯಾದಂಥ ಲಾಭದ ವ್ಯಾಮೋಹವನ್ನು ಕಾಣುತ್ತೆ. ಆದರೆ ಅದು ಅಷ್ಟು ಸುಲಭವಾಗಿ ಕೈಗೂಡೋದಿಲ್ಲ. ಅನ್ಯತಃ ಕೆಟ್ಟ ಮಾರ್ಗದಲ್ಲಿ ಹೋಗೋದು ಬೇಡ ಕಟಕ ರಾಶಿಯವರು. ಸಾಧ್ಯವಾದಷ್ಟು ಕೂಡ ಸಾತ್ವಿಕ ಆಲೋಚನೆಗಳನ್ನು ಇಟ್ಕೋಬೇಕು. ಬಟ್ ಬರೋದಿಲ್ಲ, ಮನಸ್ಥಿತಿ ಅಷ್ಟು ಸುಲಭವಾಗಿ ಇರೋದಿಲ್ಲ. ಬೇರೆ ಆಲೋಚನೆಗಳು ಬರ್ಬೋದು, ಬಟ್ ಆದಷ್ಟು ಕಂಟ್ರೋಲ್ ಮಾಡೋದು ಉತ್ತಮ. ಬಟ್ ಲಾಭ ನಷ್ಟ ಎರಡೂ ಕೂಡ ಇರತಕ್ಕಂಥ ದಿನವಾಗೋದ್ರಿಂದ ಸ್ವಲ್ಪ ಆಲೋಚಿಸಿ ಕೆಲಸವನ್ನು ಮಾಡಿ. ದುರ್ಗಾದೇವತೆ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಅತಿ ಅವಶ್ಯಕ. ವಿದ್ಯಾರ್ಥಿಗಳಿಗೆ ರಿಸರ್ಚ್ ರಿಲೇಟೆಡ್ ಇರ್ತಕ್ಕಂಥವ್ರಿಗೆ ಉತ್ತಮವಾಗಿರ್ತಕ್ಕಂಥ ಫಲ. ಮ್ಯಾಕ್ಸಿಮಮ್ ಲಾಭದತ್ತ ಜಾಸ್ತಿ ಆಲೋಚನೆಗಳನ್ನು ಮಾಡ್ತೀರ. ಸಾತ್ವಿಕವಾಗಿ ಹೋಗಿ ಕಟಕ ರಾಶಿಯವ್ರಿಗೆ ಒಳ್ಳೆಯದಾಗುತ್ತೆ. ಸಿಂಹರಾಶಿಯ ಫಲ. ಸೊ ಸಿಂಹರಾಶಿ ದಾಂಪತ್ಯದಲ್ಲಿ ಎಚ್ಚರ, ಇದು ಇಂಪಾರ್ಟೆಂಟ್. ಬಟ್ ವ್ಯವಹಾರ ವಹಿವಾಟುಗಳು ಸ್ವಲ್ಪ ತಕ್ಕಮಟ್ಟಿಗೆ ಚೆನ್ನಾಗಿ ನಡೀತದೆ. ಸ್ವಲ್ಪ ಸ್ಟ್ರೆಸ್ ಇರ್ತಕ್ಕಂಥದ್ದು ತೋರಿಸುತ್ತೆ. ಜೊತೆಗೆ ವ್ಯಾಪಾರದಲ್ಲೂ ಕೂಡ ತನ್ನದೇ ಆಗಿರ್ತಕ್ಕಂಥ ಚಾಣಾಕ್ಷದಿಂದ ಲಾಭವನ್ನು ಮಾಡ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ. ರಾಜಕೀಯ ವಲಯದಲ್ಲೂ ಕೂಡ ಮ್ಯಾಕ್ಸಿಮಮ್ ಒಂದು ಪೊಟೆನ್ಷಿಯಾಲಿಟಿಯನ್ನು ಮೇಂಟೈನ್ ಮಾಡ್ತೀರಾ. ಬಟ್ ಬ್ಯಾಕ್ ಸ್ಟ್ಯಾಬರ್, ಶತ್ರು ಬಾಧೆ ಜಾಸ್ತಿ ಇರ್ತಕ್ಕಂಥದ್ದು ಇರ್ತದೆ. ಸಾಧ್ಯವಾದಷ್ಟು ನೀವು ಕೂಡ ಶತ್ರು ಬಾಧೆಯಿಂದ ನಿವಾರಣೆಗೋಸ್ಕರ ಓಂ ಹಂ ಹನುಮತೇ ನಮಃ ಮಂತ್ರವನ್ನು ಹೇಳ್ಕೊಳ್ಳಿ. ಖಂಡಿತ ಒಳ್ಳೆಯದಾಗುತ್ತೆ, ಶುಭವಾಗುತ್ತೆ ಕೂಡ. ಕನ್ಯಾ ರಾಶಿಯವರ ಫಲಾಫಲ ಹೇಗೆ? ಸೊ ಕನ್ಯಾ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಇದಕ್ಕಿದ್ದಾಗೆ ಪ್ರಯಾಣಗಳು ಬರ್ಬೋದು. ಕೆಲವೊಂದು ಈ ಕೋರ್ಟ್ ಕಚೇರಿಯ ವಿಚಾರಗಳಲ್ಲಿ ಅಥವಾ ಶತ್ರುವಿನ ವಿಚಾರಗಳಲ್ಲಾಗಿರಿ ಸಂಧಾನದ ಮೂಲಕ ಕೆಲವೊಂದು ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥ ಸನ್ನಿವೇಶಗಳು ಕೂಡ ಬರ್ತದೆ. ಅದು ಲಾಭ ಕೂಡ ಕೊಡುತ್ತೆ. ಸಮಾಧಾನದ ವರ್ತನೆ ಕನ್ಯಾ ರಾಶಿಯವರಿಗೆ ಇದೊಂದು ಪ್ರಿಸೈಸಾಗಿ ಕೆಲಸ ಆಗ್ತಕ್ಕಂಥದ್ದು ಇರ್ತದೆ. ವಿದ್ಯಾರ್ಥಿ ವರ್ಗದವ್ರಿಗೆ ಕೂಡ ಚೆನ್ನಾಗಿದೆ, ಸ್ಪೋರ್ಟಿವ್ ಆಗಿರ್ತಕ್ಕಂಥ ವಿಚಾರದಲ್ಲಿದೆ.
ಲಾಭದ ವಿಚಾರದ ಅಂದರೆ ಅರ್ಥಾತ್ ಅಟ್ಲೀಸ್ಟ್ ಒಂದು ಯಾವುದಾದ್ರೂ ಒಂದು ಒಳ್ಳೇದಾಗ್ತಕ್ಕಂಥದ್ದೇ ಕನ್ಯಾ ರಾಶಿಯವ್ರಿಗೆ ತೋರಿಸುತ್ತೆ. ಅದನ್ನು ಸರಿಯಾದಂಥ ಆಲೋಚಿಸಿ ಕೆಲಸ ಮಾಡ್ಕೊಳ್ಳಿ, ಮ್ಯಾಕ್ಸಿಮಮ್ ಗುಡ್ ಆಗುತ್ತೆ ಕೂಡ. ಸೊ ತುಲಾ ರಾಶಿಯವರ ಈ ದಿನದ ಫಲಾಫಲ ಹೇಗೆ? ಖಂಡಿತ ಎಚ್ಚರವಾಗಿರಿ. ದಾಂಪತ್ಯದ ವಿಚಾರ ಆಗಿರ್ಬೋದು, ಇಲ್ಲಿಗಲ್ ಆಕ್ಟಿವಿಟೀಸ್ ಆಗಿರ್ಬೋದು, ಅಥವಾ ಸಾಲದ ವಿಚಾರದಲ್ಲಿ ಸ್ವಲ್ಪ ಬಾಧೆಗೊಳಗಾಗ್ತಕ್ಕಂಥದ್ದಿರುತ್ತೆ. ಪರಸ್ತ್ರೀ ಪರಪುರುಷ ವ್ಯಾಮೋಹ, ಇಲ್ಲಿಗಲ್ ಆಗಿರ್ತಕ್ಕಂಥ ಪ್ರೀತಿ ವಿಚಾರಗಳು ಮ್ಯಾಕ್ಸಿಮಮ್ ಸಮಸ್ಯೆಯನ್ನು ಕೊಡುತ್ತೆ. ತುಲಾರಾಶಿ ಸ್ವಲ್ಪ ಜಾಗರೂಕತೆ ಇರಲಿ. ಯಾವುದೇ ಕಾರಣಕ್ಕೂ ಸಮಸ್ಯೆಗಳನ್ನು ಮಾಡ್ಕೋಬೇಡಿ. ಶಾಂತರಾಗಿರ್ತಕ್ಕಂಥದ್ದು ಭಾಳ ಮುಖ್ಯ. ಸ್ವಲ್ಪ ತೊಗರಿ ಬೇಳೆ ದಾನ ಅವಶ್ಯಕವಾಗಿ ಮಾಡಿ. ವಿದ್ಯಾರ್ಥಿ ವರ್ಗದವ್ರಿಗಾಗಿರ್ಬೋದು, ಬಿಸ್ನೆಸ್ ಮ್ಯಾನ್ಗಳಿಗಾಗಿರ್ಬೋದು, ದೆರ್ ಇಸ್ ನೋ ಗುಡ್ ಅಟ್ ಆಲ್. ಒಂದು ಖಂಡಿತವಾಗಿ ಒಳ್ಳೆಯ ದಿನ ಅಲ್ಲ. ಸ್ವಲ್ಪ ಎಚ್ಚರ. ನೀವು ಸಂಚಾರದಲ್ಲಾಗಿರ್ಬೋದು, ಯಾವುದ್ರಲ್ಲಾಗಿರ್ಬೋದು, ಸ್ವಲ್ಪ ಜಾಗರೂಕತೆಯಾಗಿ ತೊಗರಿ ಬೇಳೆ ದಾನ ಅವಶ್ಯಕವಾಗಿ ಮಾಡಿ. ಇದು ಅವಶ್ಯಕ. ಹಾಗೆ ವೃಶ್ಚಿಕ ರಾಶಿಯವರ ಫಲಾಫಲ ಹೇಗಿರುತ್ತೆ? ಸೊ ವೃಶ್ಚಿಕ ರಾಶಿಯವ್ರಿಗೆ ಆದಷ್ಟು ಒಂದು ರೀತಿಯಾದಂಥ ಬಹಳ ಹುಮ್ಮಸ್ಸಿನಿಂದ ಕೆಲಸಗಳನ್ನು ಮಾಡ್ತಕ್ಕಂಥ ಶಕ್ತಿ ನಿಮ್ಮಲ್ಲಿ ಇರ್ತದೆ. ಆದರೆ ಮನಸ್ಥಿತಿ ಅಷ್ಟು ಸಪೋರ್ಟ್ ಮಾಡೋದಿಲ್ಲ. ಹಾರಾಟದ ಮನಸ್ಥಿತಿ ಇರುತ್ತೆ. ಭೂಮಿಯ ವಿಚಾರದಲ್ಲಿ ಸ್ವಲ್ಪ ಲಾಭ ಜಾಸ್ತಿ ಇರತಕ್ಕಂಥದ್ದು ಸಾಧ್ಯತೆ ತೋರಿಸುತ್ತೆ. ವೃಶ್ಚಿಕ ರಾಶಿ ಸಾಧ್ಯವಾದಷ್ಟು ಕೂಡ ನಿಮ್ಮ ಮನಸ್ಥಿತಿ ಕಂಟ್ರೋಲ್ ಇಟ್ಕೊಳ್ತಕ್ಕಂಥದ್ದೇ ಈ ದಿನ ಮುಖ್ಯದ ಸವಾಲಿನ ಕೆಲಸ. ಮನೆಯಲ್ಲಿ ನೆಮ್ಮದಿಯ ವಾತಾವರಣವನ್ನು ಕೆಡಿಸ್ಬಿಡ್ತೀರ. ಸ್ವಲ್ಪ ಎಚ್ಚರವಾಗಿರಿ. ಶಿವನ ಆರಾಧನೆ ಮಾತ್ರ ಒಳಿತನ್ನು ಕೊಡುತ್ತೆ. ಜೊತೆಗೆ ಉತ್ತಮ ನಿರ್ಧಾರಗಳು ಕೂಡ ತಗೊಳ್ತಕ್ಕಂಥದ್ದು ಒಳ್ಳೆಯದು. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಫಲ, ವ್ಯವಹಾರಸ್ಥರಿಗೆ ಸ್ವಲ್ಪ ಉತ್ತಮವಾಗಿರ್ತಕ್ಕಂಥದ್ದು ಇರುತ್ತೆ, ಒಳ್ಳೆಯದಾಗುತ್ತೆ ಕೂಡ. ಅದೇ ರೀತಿಯಾಗಿ ಧನುರಾಶಿಯವರ ಫಲಾಫಲ ಹೇಗಿರುತ್ತೆ? ಸೊ ಧನುರಾಶಿಯವರ ಫಲವನ್ನು ನಾವು ಅಪೇಕ್ಷೆಯನ್ನು ಮಾಡಿ ನೋಡಿದಾಗ ಆರೋಗ್ಯದಲ್ಲಿ ವಿಚಾರದಲ್ಲಿ ಎಚ್ಚರ. ಬಟ್ ಕೆಲಸ ಕಾರ್ಯಗಳೆಲ್ಲ ಚೆನ್ನಾಗಿ ನಡೀತೆ, ಒಳ್ಳೆ ಎಫರ್ಟಾಗಿ ಕೆಲಸ ಮಾಡ್ತೀರಾ. ಅಫ್ಕೋರ್ಸ್ ಆ ಕೆಲಸದಲ್ಲಿ ಫಾಸ್ಟಾಗೂ ಕೂಡ ನಡೀತಕ್ಕಂಥದ್ದು ಇರುತ್ತೆ. ಶತ್ರುವಿನ ಮೇಲೆ ವಿಜಯವನ್ನು ಸಾಧಿಸ್ತಕ್ಕಂಥದ್ದು ಕೂಡ ನಿಮಗೆ ಆ ಮ್ಯಾಕ್ಸಿಮಮ್ ಸ್ಟ್ರಾಟಜಿ ಇರ್ತದೆ. ಒಂದು ಟೂ ಮಚ್ ಆಫ್ ಟಾಕಿಂಗ್ ಸ್ವಲ್ಪ ಸಮಸ್ಯೆಯನ್ನು ಮಾಡುತ್ತೆ. ಅಂದರೆ ತುಂಬ ಅತಿಯಾದಂಥ ಮಾತು, ಅತಿಯಾದಂಥ ಎಲಸ್ಟೈಸ್ ಮಾಡೋದು ಸ್ವಲ್ಪ ಇರುಸುಮರ್ಸ ಆಗ್ತಕ್ಕಂಥದ್ದು ಇರ್ತದೆ. ಸೊ ಧನುರಾಶಿ ಎಷ್ಟು ನಿಮಗೆ ಸಾಧ್ಯಕ್ಕೆ ಅಂದರೆ ನಿಮಗೆ ಬೇಕಾಗ್ತಕ್ಕಂಥದ್ದು ಇರುತ್ತೋ ಅಷ್ಟು ಮಾತ್ರ ಏನಾದರೂ ಯೂಸ್ ಮಾಡ್ಕೊಳ್ಳಿ. ಅನ್ನೆಸೆಸರಿ ಆಗಿದ್ದನ್ನು ಕಂಟ್ರೋಲ್ ಮಾಡಿ. ಯಾವುದೇ ಸಹೋದರರ ನಡುವಿನ ಸಮಸ್ಯೆಗಳನ್ನು ಮಾಡ್ಕೊಳ್ಳೋದು ಬೇಡ. ನಿಮ್ಮ ಕಾರ್ಯದಲ್ಲಿ ಜಯ ಅಂತೂ ಖಂಡಿತ ಇದೆ, ಅದರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಕ್ಕಂಥದ್ದು ಒಳ್ಳೆಯದು. ಹಾಗೆ ಮಕರ ರಾಶಿಯ ಫಲಾಫಲ. ಸೊ ಮಕರ ರಾಶಿಯ ಫಲವನ್ನು ನೋಡಿದಾಗ ನಿಮಗೆ ಮ್ಯಾಕ್ಸಿಮಮ್ ಒಂದು ರೀತಿಯಾಗಿ ಕ್ರಿಯೇಟಿವ್ ಫೀಲ್ಡಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಲಾಭ. ಹಾಗೆ ಪ್ರೀತಿ ವಿಚಾರದಲ್ಲಿ ಕೂಡ ಲಾಭದಾಯಕವಾಗಿರ್ತಕ್ಕಂಥದ್ದು ಇರುತ್ತೆ. ಸೊ ಆದಷ್ಟು ಕೂಡ ಮಕರ ರಾಶಿಯವರು ಇದನ್ನು ಕ್ರಿಯೇಟಿವ್ ಫೀಲ್ಡಲ್ಲಿ ಉತ್ತಮವಾಗಿರ್ತಕ್ಕಂಥ ಸಾಧನೆಯನ್ನು ಕೂಡ ಮಾಡ್ತಕ್ಕಂಥದ್ದು ಇರುತ್ತೆ. ವಿದ್ಯಾರ್ಥಿಗಳಿಗೆ ಸ್ಪೋರ್ಟಿವ್ನೆಸ್ ತುಂಬ ಜಾಸ್ತಿ ಇರುತ್ತೆ. ಒಟ್ಟಾರೆಯಾಗಿ ನೋಡಿದಾಗ ಎನರ್ಜಿ ಡೇ, ಆದರೆ ಮಾತಿನ ಮೇಲೆ ಕಂಟ್ರೋಲ್ ಇರ್ತಕ್ಕಂಥದ್ದು ಅತಿ ಅವಶ್ಯಕ. ಶಿವನ ಆರಾಧನೆ ಮಕರ ರಾಶಿಯವರಿಗೆ ಶುಭದ ಕಾಲ. ಕುಂಭರಾಶಿಯ ಫಲಾಫಲ ಹೇಗೆ? ಸೊ ಕುಂಭರಾಶಿಯವರಿಗೆ ಮನೆ ಜಮೀನಿನ ಮೇಲೆ ವ್ಯಾಮೋಹ ಇರ್ತಕ್ಕಂಥದ್ದು ಇರುತ್ತೆ. ವಿದ್ಯಾರ್ಥಿಗಳಿಗೆ ಎಕ್ಸಲೆಂಟ್ ಆಗಿರ್ತಕ್ಕಂಥ ದಿನ. ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ಸಾಧ್ಯವಾದಷ್ಟು ಕೂಡ ನೀವು ಮನೆ ನಿರ್ಮಾಣ ಮಾಡೋದು, ಹಣಕಾಸಿನ ವಿಚಾರದಲ್ಲಿ ಹೇಗೆ ಯಾವ ರೀತಿ ಇರಬೇಕು ಅಂತಕ್ಕಂಥದ್ದು ಕೂಡ ಇರುತ್ತೆ. ಆದರೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿಗೆ ವಿದೇಶ ಪ್ರಯಾಣದ ಆಲೋಚನೆಗಳು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಭೂಮಿಯಿಂದ ಖಂಡಿತವಾಗಿ ಲಾಭವನ್ನು ನೋಡ್ತಕ್ಕಂಥದ್ದು ಕುಂಭರಾಶಿಯವ್ರಿಗಿದೆ. ಭೂಮಿ ಖರೀದಿ ಯೋಗ ಇರತಕ್ಕಂಥದ್ದು ಕೂಡ ಇದೆ. ಖಂಡಿತವಾಗಿ ಚೆನ್ನಾಗಿದೆ. ಸದುಪಯೋಗ ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ, ಒಳ್ಳೆಯದಾಗುತ್ತೆ ಕೂಡ. ಸೊ ಮೀನರಾಶಿಯವರ ಫಲಾಫಲ ಹೇಗೆ ನೋಡಿ? ಮೀನರಾಶಿಯವರಿಗೆ ಸಾಧ್ಯವಾದಷ್ಟು ವಾದ ವಿವಾದಗಳಿಗೆ ತೊಡಗೋದು ಬೇಡ. ಸಹೋದರರ ನಡುವಿನ ಭಿನ್ನಾಭಿಪ್ರಾಯಗಳು ಸಾಧ್ಯತೆಗಳನ್ನು ತೋರಿಸುತ್ತೆ. ಸೊ ಆದಷ್ಟು ಕೂಡ ಮೀನರಾಶಿಯವರು ತಮ್ಮ ಕೆಲಸದಲ್ಲಿ ತಾವು ತೊಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ಯಾವುದೇ ನೆರೆ ಹೊರೆಯವರೊಟ್ಟಿಗೆ ಉತ್ತಮ ಬಾಂಧವ್ಯ ಇಟ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ. ಇದಕ್ಕಿದ್ದಾಗೆ ಸಣ್ಣ ಪ್ರಯಾಣಗಳು ಬರುತ್ತೆ, ಆದರೆ ಮನಸ್ಥಿತಿ ಅಷ್ಟು ಒಪ್ಪೋದಿಲ್ಲ. ಕನ್ಫ್ಯೂಷನ್ ನೇಚರ್ ಇರುತ್ತೆ, ಹೋಗೋದೋ ಬೇಡೋ ಅಂತಕ್ಕಂಥದ್ದು ಇರುತ್ತೆ. ಬಟ್ ಯಾವುದೇ ಆಗಿರ್ತಕ್ಕಂಥ ವಿಚಾರಗಳು ನಮ್ಮ ಪ್ರಯತ್ನದಿಂದಲೇ ನಡೀತಕ್ಕಂಥ ಸಾಧ್ಯತೆಗಳನ್ನು ತೋರಿಸುತ್ತೆ. ಮೀನರಾಶಿಯವ್ರಿಗೆ ಉತ್ತಮವಾಗಿರ್ತಕ್ಕಂಥ ನಿರ್ವಹಣೆಗೋಸ್ಕರ ಶಿವನಿಗೆ ಜಲಾಭಿಷೇಕವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇನ್ನು ಮಿಕ್ಕ ವಿಚಾರಗಳಲ್ಲಿ ಒಂದು ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳಿರುತ್ತೆ. ಇಷ್ಟು ದ್ವಾದಶ ರಾಶಿಗಳ ಈ ದಿನದ ಫಲಾಫಲ. ದಾಂಪತ್ಯದ ವಿಚಾರ, ನೀವೆಷ್ಟು
ಪ್ರೀತಿ ಪ್ರೇಮಗಳಿಂದ ಇರ್ತೀರೋ ನಿಮ್ಮ ದಾಂಪತ್ಯ ಅಷ್ಟೇ ಸುಖವಿರುತ್ತೆ. ಯಾವುದೇ ವ್ಯಕ್ತಿಗಳಿಗಾಗಿರ್ಬೋದು, ನನ್ನ ದಾಂಪತ್ಯ ಚೆನ್ನಾಗಿದೆ ಅಂದಾಗ ಅಟ್ಲೀಸ್ಟ್ ನೆಮ್ಮದಿ ತುಂಬ ಜಾಸ್ತಿ ಇರುತ್ತೆ. ಸಪೋರ್ಟಿವ್, ಸಂಗಾತಿ ನಡುವಿನ ಸಪೋರ್ಟಿವ್ ಜಾಸ್ತಿ ಇರುತ್ತೆ. ಏನೇ ಬಂದರೂ ನಿಭಾಯಿಸ್ತಕ್ಕಂಥ ಕೇಪಬಿಲಿಟಿ ನಿಮ್ಮಲ್ಲಿ ಬರುತ್ತೆ. ಅದೇ ದಾಂಪತ್ಯದಲ್ಲಿ ಯಾವಾಗಲೂ ಕಲಹ, ಮನಸ್ತಾಪಗಳು ಬರ್ತಾ ಇದೆ ಅಂದಾಗ ಯಾಕಪ್ಪ ಬೇಕು ಈ ಜೀವನ ಅನಿಸ್ಬಿಡುತ್ತೆ. ಅಫ್ಕೋರ್ಸ್ ಸತ್ಯ. ಇದಕ್ಕೆ ಅಟ್ಲೀಸ್ಟ್ ದಾಂಪತ್ಯದಲ್ಲಿ ಒಳ್ಳೆಯ ಮನಸ್ಥಿತಿ, ಹಾಗೆ ನಿಮ್ಮ ದಾಂಪತ್ಯದಲ್ಲೂ ಒಳ್ಳೆಯ ಉತ್ತಮವಾಗಿರ್ತಕ್ಕಂಥ ಪರಿಸ್ಥಿತಿಯನ್ನು ತಾವು ನಿಭಾಯಿಸಲಿಕ್ಕೋಸ್ಕರ ಸಾಧ್ಯವಾದ ತುಂಬ ಜಾಸ್ತಿ ದಿನ ಇದೆ, ತುಂಬ ಸಮಸ್ಯೆಗಳಿದೆ ಅಂದಾಗ ಪ್ರತಿದಿನ ಅಟ್ಲೀಸ್ಟ್ 21 ದಿನವಾದರೂ ಕೂಡ ನಿಮ್ಮ ಬೆಡ್ರೂಮಲ್ಲಿ ತುಪ್ಪದ ದೀಪವನ್ನು ಉರಿಸ್ತಕ್ಕಂಥ ಕೆಲಸವನ್ನು ಮಾಡಿ. ಇದು ಮಿನಿಮಮ್ 21 ದಿನ. ತುಂಬ ಜಾಸ್ತಿ ಇದೆ ಗುರುಗಳೇ, ಇನ್ನೂ ಸ್ವಲ್ಪ ಸರಿ ಆಗ್ತಾ ಇದೆ, ಮಾಡಿಕೊಂಡ್ರೂ ಕೂಡ ಒಂದು ಸ್ವಲ್ಪ ಉತ್ತಮವಾಗ್ತಾ ಇದೆ ಅಂದರೆ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ, 3 ತಿಂಗಳು 6 ತಿಂಗಳಿಗೊಮ್ಮೆ. ಆದ ನಂತರ ದಿನ ಬಿಟ್ಟು ದಿನ ಉರಿಸ್ತಕ್ಕಂಥ ಕೆಲಸವನ್ನು ಮಾಡಿ. ಮ್ಯಾಕ್ಸಿಮಮ್ ಒಂದು ಒಳ್ಳೆಯ ದಾಂಪತ್ಯ ಜೀವನ ಆಗ್ತದೆ. ನಿಮ್ಮ ಮನಸ್ಥಿತಿ ಮತ್ತು ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.